ನಿನಗೆ ಕೆಲವೊಂದು ವ್ಯಾಲ್ಯೂ ಗೊತ್ತಾಗಬೇಕಂತಂದ್ರೆ ಅಂತ ಕಷ್ಟ ನಿನಗೆ ಬರಬೇಕು. ಅವಾಗಲೇ ಆ ಕಷ್ಟ ಅನ್ನೋದು ಏನು ಅಂತ ಅರ್ಥ ಆಗುತ್ತೆ. ಆಹಾರ ಕೆಲವೊಂದು ಟೈಮ್ನಲ್ಲಿ ನಾವು ಊಟಕ್ಕೆ ಹೆಸರಿಕತ್ತೀವಲ್ವಾ, ಅದ್ರ ಬೆಲೆ ನಿನಗೆ ಗೊತ್ತಾಗಬೇಕಂದ್ರೆ ನಿನಗೆ ಊಟ ಸಿಗಲ್ಲ ಜಾಗನಾಗನೇ ಇದ್ದಿದ್ದನ್ಕೋ, ಅವಾಗ ಫುಲ್ಲು ಹಸುವಾಗ್ತವೆ. ಅವಾಗ ನೀ ಏನು ಕೊಟ್ರೂ ತಿಂತಿ. ಯಾಕಂದ್ರೆ ಆ ಟೈಮ್ನಲ್ಲಿ ಹಸು ಎಂಬ ಬೆಲೆ ನಿನಗೆ ಗೊತ್ತಾಗುತ್ತೆ. ಹಾಗೆ ಪ್ರೀತಿ ವ್ಯಾಲ್ಯೂ ಕೂಡಂಗ ನೀ ಯಾವಾಗ ಪ್ರೀತಿ ಮಾಡಿ ಮೋಸ ಹೋಗುತ್ತೀಯ ನೋಡು, ಆವಾಗಲೇ ಪ್ರೀತಿ ವ್ಯಾಲ್ಯೂ ನಿನಗೆ ಗೊತ್ತಾಗುತ್ತೆ. ಅರ್ಥ ಆಯ್ತಾ ಹೇಳ್ತಿರೋದು? ನಿನಗೆ ಕಷ್ಟ ಬಂದಾಗ, ಬೇರೆಯವ್ರಿಗೆ ಕಷ್ಟ ಬಂದಾಗ ನಿನಗೆ ಅಷ್ಟೊಂದು ಕಷ್ಟ ಅನ್ಸೋದಿಲ್ಲ. ಬಟ್ ಅದೇ ಕಷ್ಟ ನಿನಗೆ ಬಂದಾಗ ಆ ಕಷ್ಟ ವ್ಯಾಲ್ಯೂ ನಿನಗೆ ಗೊತ್ತಾಗುತ್ತೆ. ಬೇರೆಯವರಿಗೆ ನಿನಗೆ ವ್ಯತ್ಯಾಸ ತುಂಬ ಇದೆ. ಬೇರೆಯವ್ರಿಗೆ ಬಂದಾಗ ಅಷ್ಟು ಲೈಟ್ ಆಗಿ ತಗೋತಿ, ನಿನಗೆ ಬಂದಾಗ ತುಂಬ ಡಿಪ್ರೆಷನಲ್ಲಿ ಹೋಗ್ತಿ. ಯಾಕಂದ್ರೆ ನಮಗೆ ಕಷ್ಟ ಅನ್ನೋದು ನಮಗೆ ಕೆಲವೊಂದು ಬೆಲೆ ಗೊತ್ತಾಗಬೇಕಂದ್ರೆ ಅದು ನಮಗೆ ಬರಬೇಕು. ಅವಾಗಲೇ ಅದ್ರ ಬೆಲೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಅದಕ್ಕೆ ಪ್ರತಿಯೊಬ್ಬರಿಗೆ ನಾವು ರೆಸ್ಪೆಕ್ಟ್ ಕೊಡಬೇಕು. ಪ್ರತಿಯೊಂದು ಕಷ್ಟಕ್ಕೂ ಅವ್ರಿಗೆ ಹೇಳೋ ಪ್ರತಿಯೊಂದು ಮಾತಿಗೂ ನಾವು ರೆಸ್ಪೆಕ್ಟ್ ಕೊಡಬೇಕು.